ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹಾಸನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಣೇಶ ಬಿಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಮ್ಮದು ಪೂಜೆ ಇತ್ತು. ಪೂಜೆ ಮಾಡ್ಕೊಂಡು ಹಾಗೆ ಗಣೇಶನ ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಸೊ ಹೋಗಿ ನಾವು ಹಾಸನ್ ರೀಚ್ ಆದ ತಕ್ಷಣ ಫಸ್ಟ್ ನಮ್ಮ ಕನಿಷ್ಕ ಮಾಡೋದ ಕೆಲಸ ಫಾರಮ್ ಹತ್ರ ಹೋಗೋದು. ಸೊ ಅವಳು ಹೋಗಿ ಫಸ್ಟ್ ಹಸುಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿನೇ ಆಮೇಲೆ ಮತ್ತೆ ವಾಪಸ್ ಮನೆಗೆ ಬರೋದು. ಅವ್ರ ತಾತನ ಜೊತೆ ಹೋಗ್ತಾ ಇದ್ಲು. ಓಡಾಡ್ಬೇಡ ಇರೋ ಇರಿ ಇದೊಂದು ವಿಡಿಯೋ ಮಾಡ್ಕೊಂತ ಹುಷಾರು ಜಾರತ್ತೆ. ಮಾಡಿ ತಗೊಂಡು ಹಿಡ್ಕೋಬೇಕಾ? ಈ ಹಸುಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಮತ್ತು ಡ್ರಿಪ್ಸು ಇಂಜೆಕ್ಷನ್ ಎಲ್ಲ ಹಾಕ್ತಾಯಿದ್ರು. ಡಾಕ್ಟರ್ ಬಂದಿದ್ದರು. ಜ್ವರ ಬಂದೈತಾ ಮನುಷ್ಯ? ನೋಡ್ತೈತೆ ಏನಕ್ಕೆ ಹಾಲ್ನ ಇದ್ರೊಳಗೆ ಪೈಪ್ ಹಾಕಿ ಇಲ್ಲೇ ಹಾಲು ಕರಿಯೋದು. ಆ ಪೈಪ್ ಒಳಗೆ ಹಾಲು ಹೋಗುತ್ತಾ ಮೇಲೋಗ? ಎಳ್ಕೊಂಬರಂಗಿಲ್ಲ ಈಗ. ತಿಂದ್ಲು ಮುಕ್ಕಾಲು ತಿಂದಿನ ಕಾಲು ಭಾಗ ಬಿಟ್ಟವಳೆ. ಗಾಯತ್ರಿ ಜೈ. ಓಹ್, ನಾನು ಈ ಗ್ಲಾಸ್ ಕಾಫಿ ಕುಡಿಯಲ್ಲ. ನನಗೆ ಬೇಜಾರು ಮಾಡ್ಕೊಂಡು ಬರಲ್ಲ, ನಾನು ಕುಡಿಯ.
ಸೊ ಈವ್ನಿಂಗ್ ನಮ್ಮದು ಪೂಜೆ ಇತ್ತು, ಹಾಗಾಗಿ ಒಂದು 200 ಜನಕ್ಕೆ ಹಾಕುವಷ್ಟು ಪಲಾವ್ ಮಾಡಿಸಿದ್ವಿ ನಾವು. ಸೊ ನಮ್ಮದು ಪೂಜೆ ಇದ್ದಿದ್ದರಿಂದ ನಾವು ಪ್ರಸಾದ ಮಾಡಿಸಿದ್ವಿ. ಸೊ 2 ಪಾತ್ರೆಯಲ್ಲಿ ತುಂಬ ಮಾಡಿದ್ದು, ಚೆನ್ನಾಗಾಗಿತ್ತು ಪ್ರಸಾದ. ನಮ್ಮ ಊರಿನ ಕುಕ್ಕಳು ನೀವು ಇದೇನಿದು ಇಷ್ಟೊಂದು ಬಾರ ಅಲ್ವಾ ಅದು? ನೀನೆ ಅಲ್ಲ ಕೇಳವ್ರು. ಶಿವ ಗಣೇಶ ಪಾಹಿ ಪಾಹಿ ಆತ್ಮ ಶಿವ ಪ್ರಕಾಶ ಪಾಹಿ ಪಾಹಿ ಯಾರ್ದಿದು? ಇವ್ರ ಮನೆಯದ? ಅದಕ್ಕೆ ತಾಳಿ ಇಟ್ಕೊಳ್ಳಿ. ಒಂದೊಂದು ಬಾಳೆಹಣ್ಣು 2 ಬಳೆ, 4 ಬಳೆ. 2 ಬಳೆ ಕೊಡಿ ಕೈಗೆ ಅಲ್ಲಿ. Mahagana Pati
ಅವಳು ಮಾಡ್ತಿದ್ದೀವಿ ಬಿಡೆ. ಹೇಳು ಬಂಗಾರಿ, ಹೇಳಮ್ಮ, ಹೇಳು ಚಿನ್ನ. ಇದೇಳು ಚಿನ್ನ. ಬಂದರು ಬಂದರು. ಮೇಳಯ್ಯ ಮಾಡಲ್ಲಿ ಬೆಳಗುವ ಬಾವೆಲಗ. ಸೊ ಪೂಜೆ ಮತ್ತು ಗಣೇಶನ ಬಿಡೋದೆಲ್ಲ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಬಂದು ಮನೆ ಹತ್ರ ಸುಮ್ಮನೆ ಆಚೆ ಕೂತ್ಕೊಂಡಿದ್ವಿ. ಮಕ್ಕಳೆಲ್ಲ ಆಟಾಡ್ತಾ ಇದ್ದರು. ಸೊ ನಮ್ಮ ಕನಿಷ್ಕ ಅಂತೂ ಫುಲ್ ಟ್ರ್ಯಾಕ್ಟ್ರಲ್ಲಿ ಕೂತ್ಕೊಂಡು ಗಣೇಶನ ಬಿಡೋದು, ಪೂಜೆ ಮಾಡೋದೆಲ್ಲ ಚೆನ್ನಾಗಿ ನೋಡಿದ್ಲು. ಅದು ಇನ್ನೂ ಕುಣಿತಾನೇ ಇದ್ದಾಳೆ. ಸೊ ಇದು ಮತ್ತೆ ನೆಕ್ಸ್ಟ್ ಡೇ ನಮ್ಮ ಮಾವ ಅವರ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ. ಅದು ಇನ್ನು ಫುಲ್ ಸಕಲೇಶ್ಪುರ ಹತ್ರ. ಅದು ನೋಡಿ ಫುಲ್ ಗ್ರೀನರಿ, ಸುತ್ತಮುತ್ತ ಒಂದು 5 ಕಿಲೋಮೀಟರ್ಗೆ ಒಂದೇ ಮನೆ ಇರುತ್ತೆ.
ಸೊ ಆಂಟಿ ಹೇಳ್ತಾಯಿದ್ರು ಡೈಲಿ ಆನೆ ಬರುತ್ತಂತೆ. ಮನೆ ಮೇಲೆ ಹೋಗಿ ನಿಂತ್ಕೊಂಡ್ರೆ ಒಂದು 5ರಿಂದ 10 ಆನೆಗಳು ಡೈಲಿ ಬರುತ್ತೆ, ನೋಡ್ಬೋದು. ಈವ್ನಿಂಗ್ ಇರಿ 6 ಗಂಟೆ 6:30 ಹಂಗೆ ಬರುತ್ತೆ ಅಂತ ಇದ್ರು. ನಮಗೆ ಟೈಮ್ ಆಗುತ್ತೆ, ಇಲ್ಲ ಬಿಡಿ ನಮಗೆ ಭಯ, ಆನೆನ ಹತ್ರದಿಂದ ನೋಡಿದ್ದಕ್ಕೆ ನಮಗೂ ಭಯ ಆಗುತ್ತೆ, ಬೇಡ ಬಿಡಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ. ಸೊ ಹಾಸನ್ಗೆ ಹೋಗಿದ್ವಿ ನಾವು. ಹಾಸನಲ್ಲಿ ಏನೋ ತೊಗೊಬೇಕಾಗಿತ್ತು ಅಂತ ಹೋಗಿದ್ವಿ. ಈ ಬೋರ್ಡನ್ನ ಈ ಥರ ಪ್ಲೇ ಏರಿಯಾ ಇದೆ ಅಂತ ಒಂದು ಸ್ಮಾಲ್ ಬೋರ್ಡ್ ಹಾಕಿದ್ದಾರೆ. ಅದು ಯಾವ ಗ್ಯಾಪಲ್ಲಿ ನಮ್ಮ ಕನಿಷ್ಕ ನೋಡ್ಕೊಂಬಿಟ್ಟಿದ್ಲೋ ಗೊತ್ತಿಲ್ಲ. ನಾನು ಅಲ್ಲಿ ಕರ್ಕೊಂಡೋಗಿ ಅಲ್ಲೇ ಹೋಗಬೇಕು ಅಂತ, ಏನಿದೆ ಅಂದರೆ ಅಲ್ಲಿ ಹೋಗಿ ಆಟ ಆಡೋದಿದೆ ಅಂತ ಹಠ ಮಾಡಿ ಮತ್ತೆ ವಾಪಸ್ ಕರ್ಕೊಂಬಂದು ನೋಡಿದ್ರೆ ಇದ್ದೇ ಅಂತ ತೋರಿಸಿದ್ಲು. ಆಮೇಲೆ ಒಳಗೆ ಹೋದರೆ 1 hour ಆಟ ಆಡಿದ್ಲು. ಚೆನ್ನಾಗಿತ್ತು. ಓಕೆ, 1 hour ಆಡ್ಬೋದು. ಕೂತ್ಕೊಂಡೆ ಜಂಪ್ ಮಾಡ, ಹಂಗೆ ಜಂಪ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೈಟ್ ಆಯಿತು. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.